ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಪವಿತ್ರಾ ಸಿಂಧ್ಯಾ. ಜೈ ಶ್ರೀರಾಮ್. ಇದು ನನ್ನ ಮೊದಲೇ ವ್ಲಾಗ್, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಾನು ಮೊದಲೇ ವಿಡಿಯೋನ ಚಾಮುಂಡೇಶ್ವರಿ ದೇವಸ್ಥಾನದಿಂದನೇ ಶುರು ಮಾಡ್ತಾ ಇದ್ದೀನಿ. ಹುಣ್ಣಿಮೆ ದಿನ ನಾನು ಕುಂಭಮೇಳದ ಸ್ನಾನ ಮಾಡಿಸಿ ಚಾಮುಂಡೇಶ್ವರಿ ದರ್ಶನ ಕೊಟ್ಟೆ. ಚನ್ನಪಟ್ಟಣ ಬಸ್ ಸ್ಟಾಪಿಂದ ದೇವಸ್ಥಾನಕ್ಕೆ ಹಲವಾರು ಬಸ್ಸುಗಳು ಇದೆ. ಚಾಮುಂಡೇಶ್ವರಿ ಪ್ರತಿಮೆ ಪ್ರಪಂಚದ ಅತಿ ಎತ್ತರವಾದ ಪಂಚಲೋಹದ ಪ್ರತಿಮೆಯಾಗಿದೆ. ಆಗಸ್ಟ್ 28, 2021ರಲ್ಲಿ ಇದು ಸ್ಥಾಪನೆ ಆಗಿತ್ತು. ಚಾಮುಂಡೇಶ್ವರಿ ಇದು ರಿಯಲ್ ಸ್ಟೋರಿ. ನೀವು ಬೇಕಾದರೆ ಗೂಗಲ್ನ ಸರ್ಚ್ ಮಾಡಿ ನೋಡ್ಬೋದು. ಮಕ್ಕಳು ಆಟ ಆಡಬೇಕಾದ್ರೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡಿ ಆಟ ಆಡೋಣ ಅನ್ಕೋತಾರೆ. ಆವಾಗ ಅದಕ್ಕೆ ಪ್ರಸಾದ, ಹೂವು, ವಿಗ್ರಹ ಬೇಕು ಅಂತ ಮಾತಾಡ್ಕೋತಾರೆ. ಇದರಲ್ಲಿ ಒಂದು ಹುಡುಗ ವಿಗ್ರಹನ ನನ್ನ ಮನೆಯಿಂದ ನಾನು ತರ್ತೀನಿ ಅಂತ ಹೊರಡ್ತಾನೆ. ಹೊರಡೋ ಜಾಗದಲ್ಲಿ ಅಲ್ಲಿ ಒಂದು ಮಣ್ಣು ಹತ್ರ ಒಂದು ವಿಗ್ರಹ ಸಿಗುತ್ತೆ. ಅದು ನೋಡಿದ್ರೆ ಚಾಮುಂಡೇಶ್ವರಿ ವಿಗ್ರಹ ಆಗಿರುತ್ತೆ. ಅವನು ಅದನ್ನು ತಗೊಂಡು ಆ ಮಕ್ಕಳಿರೋ ಜಾಗಕ್ಕೆ ಬಂದರೆ ಅದನ್ನು ವಿಗ್ರಹ ಇಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆದರೆ ಆ ವಿಗ್ರಹ ತುಂಬ ಚಿಕ್ಕದಾಗಿದ್ದರಿಂದ ಇರೋ ಒಂದು ಫೋಟೋ ತರ್ತೀನಿ ಅಂತ ಮನೆಗೆ ಹೋಗಿ ಒಂದು ಚಾಮುಂಡೇಶ್ವರಿ ದೊಡ್ಡ ಫೋಟೋ ತಂದು ಆ ಫೋಟೋ ಇಟ್ಟು ಪೂಜೆ ಮಾಡಿ ಪ್ರಸಾದ ತಿಂದು ಅವತ್ತಿನ ಆಟ ಎಲ್ಲ ಮುಗಿಸಿ ಮನೆಗೆ ಓಡ್ತಾರೆ. ಆ ಹುಡುಗ ಮನೆಗೆ ಹೋಗೋ ಅರ್ಧ ದಾರಿಯಲ್ಲಿ ತಲೆ ಸುತ್ತಿ ಬಿದ್ದೋಗ್ತಾನೆ. ಆಗ ಆ ತಾಯಿ ಕರ್ಕೊಂಡೋಗಿ ಮನೆಯಲ್ಲಿ ಅವನು ನೋಡ್ತಾನೆ. ಆದರೆ ಅಷ್ಟೊತ್ತಲ್ಲೇ ಅವನಿಗೆ ಜ್ವರ ಸಹ ಬಂದಿರುತ್ತೆ. ಅವ್ರನ್ನ ನಾಟಿ ವೈದ್ಯರು, ಬೇರೆ ಕಡೆ ವೈದ್ಯರಿಗೆಲ್ಲ ತೋರಿಸ್ತಾರೆ. ಆದರೆ ಜ್ವರ ಮಾತ್ರ ಕಮ್ಮಿ ಆಗಲ್ಲ. ಅವ್ರಿಗೆ ಭಯ ಶುರು ಹೋಗಿ ಪುರೋಹಿತರ ಹತ್ರ ಕರ್ಕೊಂಡು ಹೋಗ್ತಾರೆ. ಪುರೋಹಿತರು ಅವನ ಪರೀಕ್ಷೆ ಮಾಡಿ ಹೇಳ್ತಾರೆ, ಇಲ್ಲಮ್ಮ ಹೆದರ್ಕೋಬೇಡ, ಇವನ ಮೇಲೆ ಚಾಮುಂಡೇಶ್ವರಿ ದಿವ್ಯ ದೃಷ್ಟಿ ಬಿದ್ದಿದೆ, ಹಾಗಾಗಿ ಇವನು ಮಕ್ಕಳಲ್ಲೇ ಇರ್ತಾನೆ, ಹಾಗಾಗಿ ಅವನು ಏನು ಹೇಳಿದ್ರು ಅದು ನಡೆಯುತ್ತೆ. ಅವನು ಪ್ರತಿಯೊಂದು ಸಹ ಆ ಹುಡುಗನ ಹೆಸರೇ ಮಲ್ಲೇಶ್. ಆ ಹುಡುಗನಿಗೆ ಆವಾಗ 6 ವರ್ಷ ಆಗಿತ್ತು. ಮಲ್ಲೇಶ್ ಅವರು ಅರೆ ಪ್ರಜ್ಞೆಯಲ್ಲಿದ್ದಾಗ ನಾನು ಕಟ್ಟಿ ಚಿಕ್ಕ ಗುಡಿ ಪಕ್ಕ ದೊಡ್ಡದು ಚಾಮುಂಡೇಶ್ವರಿ ಗುಡಿ ಆಗಬೇಕು, ಒಂದು ಬಸವಣ್ಣನೂ ಬೇಕು ಅಂತ ಸಹ ಆ ಹುಡುಗ ಹೇಳ್ತಾರೆ. ಹಾಗಾಗಿ ಅಲ್ಲೊಂದು ವಿಗ್ರಹ ಪ್ರತಿಷ್ಠಾಪನೆಯಾಗಿ ಚಾಮುಂಡೇಶ್ವರಿ ದೇವಸ್ಥಾನ ಆಗುತ್ತೆ. ರೇಷ್ಮೆ ಬಟ್ಟೆ ಹಾಕೊಂಡು ಗೆಜ್ಜೆ ಸೌಂಡು ಸಹ ಇವತ್ತು ದೇವಸ್ಥಾನದಲ್ಲಿ ಮಲ್ಲೇಶ್ ಅವ್ರಿಗೆ ಕೇಳಿಸುತ್ತೆ. ಇಲ್ಲೊಂದು ಕತೆ ಇದೆ. ಒಬ್ಬ ರೈತ ತುಂಬ ಲಾಸ್ ಆಗ್ಬಿಟ್ಟಿದ್ದಂತೆ. ಯಾಕೆ ಲಾಸ್ ಆದೆ ಅಂತ ಹೋಗಿ ಇಲ್ಲಿ ಕೇಳಿದ್ದಕ್ಕೆ, ಅಲ್ಲಿ ನಿಮ್ಮ ಹೊಲದಲ್ಲಿ ವಾಮಾಚಾರ ಆಗಿದೆ, ಅದನ್ನು ತೆಗೆದ ಮೇಲೆ ನಿಮ್ಮ ವಾಮಾಚಾರ ನಿರ್ಮೂಲನೆ ಆಗಿ ನಿಮ್ಮ ಕೈ ಪಾಯ ಹತ್ತುತ್ತೆ ಅಂತ ಹೇಳಿದ್ರಂತೆ. ಆದರೆ ಇದನ್ನೇ ಹೇಗೆ ತೆಗೆಯೋದು, ಅಷ್ಟು ದೊಡ್ಡ ಜಮೀನಲ್ಲಿ ಎಲ್ಲಿ ಮಾಡ್ಸಾಕಿದ್ದಾರೆ ಅಂತ ಹೇಗೆ ಹುಡುಕೋದು ಅಂತ ರೈತನಿಗೆ ತಲೆನೋವಾಗ್ತದೆ. ಆವಾಗ ಬಸವಣ್ಣನ ದಿವ್ಯ ದೃಷ್ಟಿಯಿಂದ ಆ ವಾಮಾಚಾರ ಮಾಡಿದ್ನ ಆ ಬಸವಣ್ಣ ಹುಡುಕಿ ಆ ರೈತನಿಗೆ ಸಂತೋಷ ಆಗೋ ಥರ ಮಾಡ್ತಾರಂತೆ. 7 ಸರೋವರ ನೀರಿಂದ, 7 ನದಿ ನೀರುಗಳಿಂದ, 27 ಪುಣ್ಯಕ್ಷೇತ್ರಗಳ ಬಂದ ನೀರುಗಳಿಂದ ಈ ಅಮ್ಮನ ಪಾದಕೈಗಳನ್ನು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಚಾಮುಂಡೇಶ್ವರಿಯಲ್ಲಿ 18 ಕೈ ಇದೆ. ಒಂದೊಂದು ಕೈಯನ್ನು ಒಂದೊಂದು ಶಕ್ತಿಪೀಠನ ಪ್ರತಿಬಿಂಬಿಸುತ್ತೆ. ಹಾಗೂ ಈ ಒಂದೊಂದು ಕೈಯಲ್ಲೂ ಒಂದೊಂದು ಆಯುಧ ಸಹ ಇದೆ. ಆ ಆಯುಧ 17 ಭಾರತದಲ್ಲೇ ಇದೆ, ಆದರೆ ಒಂದು ಮಾತ್ರ ಶ್ರೀಲಂಕಾದಲ್ಲಿದೆ. ಈ ಚಾಮುಂಡೇಶ್ವರಿ ವಿಗ್ರಹನ 350 ಟನ್ ಪಂಚಲೋಹದಿಂದ ಮಾಡಲಾಗಿದೆ. ಇಲ್ಲಿ ಪ್ರತಿದಿನ ಅನ್ನದಾಸೋಹ ನಡೆಯುತ್ತೆ. ಪ್ರತಿದಿನವೂ ಅಮ್ಮನ ದರ್ಶನ ಇರುತ್ತೆ. ಎಲ್ಲರೂ ಪ್ರತಿಯೊಬ್ಬರು ಹೋಗಿ ಅಮ್ಮನನ್ನು ದರ್ಶನ ಮಾಡಿ. ನಿಮಗೂ ಒಳ್ಳೇದು ಮಾಡಿ. ಜೈ ಶ್ರೀರಾಮ್.